ಕೇರಳದ ಕರಾವಳಿ ಪ್ರದೇಶದ ಕಪ್ಪು ಮರಳಿನಲ್ಲಿ ಕಂಡುಬರುವ ಮತ್ತು ಕೈಗಾರಿಕೆಗಾಗಿ ಬಳಸಲಾಗುವ ಖನಿಜ ಯಾವುದು? ಕೇರಳ ಕರಾವಳಿಯಲ್ಲಿ ಕಂಡುಬರುವ ಕಪ್ಪು ಮರಳಿನಲ್ಲಿ ಇಲ್ಮೆನೈಟ್, ರೂಟೈಲ್, ಜಿರ್ಕಾನ್ ಮತ್ತು ಮೊನಜೈಟ್ನಂತಹ ಭಾರ ಖನಿಜಗಳು ಸಮೃದ್ಧವಾಗಿವೆ. ಯಾವ ಸಂಯುಕ್ತವನ್ನು ನೀರಿನೊಂದಿಗೆ ಬೆರೆಸಿದಾಗ ಸುಡುವ ಅನಿಲ ಉತ್ಪತ್ತಿಯಾಗುತ್ತದೆ? ಕ್ಯಾಲ್ಸಿಯಂ ಕಾರ್ಬೈಡ್. 2024ರ ಪ್ಯಾರಾಲಿಂಪಿಕ್ಸ್ನಲ್ಲಿ ಪುರುಷರ ಜಾವೆಲಿನ್ ಥ್ರೋ F41 ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಕ್ರೀಡಾತಾರೆ ಯಾರು? ಪ್ಯಾರಿಸ್ನಲ್ಲಿ ನಡೆದ 2024ರ ಪ್ಯಾರಾಲಿಂಪಿಕ್ಸ್ನಲ್ಲಿ ಪುರುಷರ ಜಾವೆಲಿನ್ ಥ್ರೋ F41 ವಿಭಾಗದಲ್ಲಿ ಭಾರತದ ನವದೀಪ್ ಸಿಂಗ್ ಚಿನ್ನದ ಪದಕ ಗೆದ್ದರು. 2025ರಲ್ಲಿ ಕೇರಳ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು? ಎರಡು 2025ರಲ್ಲಿ ಕೇರಳ ಮಹಿಳಾ ಆಯೋಗದ ಅಧ್ಯಕ್ಷರು ಪಿ. ಸತಿದೇವಿ. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಗೆದ್ದ ಕನ್ನಡದ ಬರಹಗಾರ್ತಿ ಯಾರು? ಬಾನು ಮುಷ್ತಾಕ್. ಕ್ವಾಂಟಮ್ ಕಂಪ್ಯೂಟಿಂಗ್ ಆಧರಿಸಿ ಗೂಗಲ್ ನಿರ್ಮಿಸಿದ ಪ್ರೊಸೆಸರ್ ಚಿಪ್ ಯಾವುದು? ವಿಲ್ಲೋ. ಫಾಕ್ಸೋ ಕಾಯ್ದೆಯ ಯಾವ ಸೆಕ್ಷನ್ನಲ್ಲಿ ಸುಳ್ಳು ದೂರು ಅಥವಾ ತಪ್ಪು ಮಾಹಿತಿ ನೀಡುವುದಕ್ಕೆ ಶಿಕ್ಷೆಯ ಬಗ್ಗೆ ಪ್ರಸ್ತಾಪಿಸಲಾಗಿದೆ? ಸೆಕ್ಷನ್ 22. ಮಾಹಿತಿ ಹಕ್ಕು ಕಾಯ್ದೆಯನ್ನು ಮೊದಲು ಜಾರಿಗೆ ತಂದ ದೇಶ ಯಾವುದು? ಮಾಹಿತಿ ಹಕ್ಕಿಗೆ ಸಂಬಂಧಿಸಿದ ಕಾನೂನನ್ನು ಜಾರಿಗೆ ತಂದ ಮೊದಲ ದೇಶ ಸ್ವೀಡನ್. ಪೋಷಕರು ಮತ್ತು ಹಿರಿಯ ನಾಗರಿಕರ ರಕ್ಷಣೆಗಾಗಿ ಇರುವ ಕಾನೂನು MWP ಕಾಯ್ದೆಯ ಯಾವ ಅಧ್ಯಾಯದಲ್ಲಿ ವೃದ್ಧಾಶ್ರಮಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆ? ಅಧ್ಯಾಯ 3. ಈ ಆಡಳಿತ ಎಂದರೇನು? ಈ ಆಡಳಿತ ಎಂದರೆ ಸರ್ಕಾರದ ಸೇವೆಗಳನ್ನು ತಲುಪಿಸಲು ಎಲೆಕ್ಟ್ರಾನಿಕ್ ವಿಧಾನಗಳನ್ನು ಬಳಸುವುದು.